ಶಿಕ್ಷಕರಿಗೆಲ್ಲ ನಮಸ್ಕಾರಗಳು. ಇವತ್ತಿನ ದಿವಸ ನಾವು 49ನೇ ಅಧ್ಯಾಯ ಪಾರಾಯಣ ಪ್ರಾರಂಭಿಸೋಣ. ಶ್ರೀ ಗಣೇಶ ನಮ, ಶ್ರೀ ಸರಸ್ವತಿ ನಮ, ಶ್ರೀ ಗುರುಭ್ಯೋ ನಮ, ಶ್ರೀ ಗುರುದೇವತಾಯ ನಮ, ಶ್ರೀ ಶ್ರೀಪಾದ ಶಿವಲವ ಶ್ರೀ ನರಸಿಂಹ ಸರಸ್ವತಿ ದತ್ತಾತ್ರೇಯ ಗುರುಭ್ಯೋ ನಮ. ಬಾಲಾರ್ಕ ಪ್ರಭ ಮೀಂದ್ರ ನೀಲಿ ಜಟಿಲಂ ಭಸ್ಮಾಂಗರಾಗೋಜ್ಜಲಂ ಶಾಂತಂ ನಾದ ವಿಲನ ಚಿತ್ತಪವನು ಶಾರ್ದೂಲ ಚರ್ಮಾಮರ ಬ್ರಹ್ಮಜ್ಞೆ ಸರ್ಕಾದಿ ಪರಿವೃತಂ ಸಿದ್ಧೈ ಸಮಾರಾಧಿತಂ ದತ್ತಾತ್ರೇಯ ಮುಪಾಸ್ಮೇರ ದಿವದಾದ್ಯ ಸದಾ ಯೋಗಿವಿ. ಈಗ ಹಿಂದೆ 48ನೇ ಅಧ್ಯಾಯದಲ್ಲಿ ಪರ್ವತೇಶ ಎಂಬ ಒಬ್ಬ ರೈತ ಕುತ್ತಿಗೆ ಮೇಲೆ ಹೊಲವನ್ನು ಸಾಗುವಳಿ ಮಾಡ್ತಾ ಇರ್ತಾನೆ. ಅವನು ತುಂಬ ಗುರುಗಳ ಭಕ್ತಿಯಿಂದ ನಮಸ್ಕರಿಸ್ತಿರ್ತಾನೆ. ಗುರುಗಳು ತಮ್ಮ ಹೊಲವನ್ನು ಒಂದು ಸಾರಿ ನೋಡಿ ಅಂದಾಗ ಅವರು ವೀಕ್ಷಿಸಿ ಹೇಳ್ತಾರೆ, ಇದನ್ನು ಈ ಪೈರುಗಳನ್ನೆಲ್ಲ ಕೊಯ್ದು ಹಾಕಿ ಅಂದಾಗ ಅದೇ ಥರ ಅವನು ಸಂಗಮದ ಬರೋಕ್ಕಿಂತ ಮುಂಚೆ ಅವ್ರ ಮೇಲೆ ವಿಶ್ವಾಸ ಇಟ್ಟು ಕೊಯ್ದು ಬಿಡ್ತಾನೆ. ಗುರುಗಳೇ ತೋರಿಸ್ತಾರೆ. ಆಮೇಲೆ ಇದು ಯಾಕೆ ಹಿಂಗೆ ಮಾಡಿದೆ ಅಂತ ಅವರು ಅಂದಾಗ, ನಿಮ್ಮ ಮೇಲೆ ವಿಶ್ವಾಸ ಇದೆ, ಒಳ್ಳೆಯದಾಗುತ್ತೆ ಅಂದಾಗ ಅವನು ಆ ವರ್ಷ ಎಲ್ಲರೂ ಬೆಳೆ ನಾಶವಾಗಿ ಇವಂದು ಮಾತ್ರ 1ಕ್ಕೆ 10-15 ಪಟ್ಟು ಮೊಳಕೆ ಬಂದು ಫಲ ಕೊಡುತ್ತದೆ ಅಂತ ಅವನ ಮುಂದೆ ವೃದ್ಧಿ ಆಗ್ತಾನೆ ಅಂತ ಹೇಳಲಾಗಿದೆ. ಈ 49ನೇ ಅಧ್ಯಾಯದಲ್ಲಿ ನಾಮಧಾರಕ ಸಿದ್ಧಮುನಿಗಳಿಗೆ ಕೇಳ್ತಾರೆ, ಭೂಮಿಯ ಮೇಲೆ ಅನೇಕ ಪುಣ್ಯಕ್ಷೇತ್ರಗಳಿರುವಾಗ ಗುರು ಸಂಗಮ ಕ್ಷೇತ್ರವನ್ನು ತಮ್ಮ ನಿವಾಸವನ್ನಾಗಿ ಏಕೆ ಆರಿಸಿಕೊಂಡರು ಅಂದಾಗ ಸಿದ್ಧಯುಗಳು ಹೇಳ್ತಾರೆ, ಒಂದು ಸಲ ಅಶ್ವಿನಿ ಮಾಸದಲ್ಲಿ ಕೃಷ್ಣ ಚತುರ್ದಶಿ ಗಂಧರ್ವ ನಿವಾಸಿಗಳ ದೀಪಾವಳಿ ಹಬ್ಬಕ್ಕೆ ತಯಾರಾಗಿರ್ತಾರೆ. ಹಬ್ಬ ಆಚರಿಸುವಾಗ ಗುರುಗಳು ಅವ್ರನ್ನು ಕರೆದು, ನಿಮಗೆಲ್ಲರಿಗೂ ಇವತ್ತು ತ್ರಿಸ್ಥಲಿಯನ್ನು ತೋರಿಸುತ್ತೇನೆ ಅಂದಾಗ ಅವರಂತಾರೆ, ನಾವು ಎಲ್ಲ ಪ್ರಯಾಣಕ್ಕೆ ಸಿದ್ಧತೆ ಮಾಡ್ಕೊಂಡು ಬರ್ತೀವಿ, ಏನು ಬೇಡ, ನಿಮ್ಮ ಹೆಂಡತಿ ಮಕ್ಕಳ ಜೊತೆಗೆ ಬನ್ನಿ ನಮ್ಮ ಹತ್ರ ಅಂತೇಳಿ ಸಂಗಮಕ್ಕೆ ಕರೆದುಕೊಂಡು ಹೋಗಿ ಸ್ನಾನ ಮಾಡಿ ಸಂಗಮ ಹೇಳ್ತಾರೆ, ಈ ಸಂಗಮ ಪ್ರಾಂತ್ಯವೆಲ್ಲ ಪ್ರಯಾಗಕ್ಕೆ ಸಮಾನವಾದದ್ದು. ಇಲ್ಲಿನ ಷಟ್ಕುಲ ತೀರ್ಥ ಪ್ರಯಾಗವನ್ನು ಮೀರಿಸಿದೆ ಅಂತ ಹೇಳ್ತಾರೆ. ಮೀರಿಸಿದ್ದು ಭೀಮಾ ಅಮರಜ ಸಂಗಮವು ಗಂಗಾ ಯಮುನಾ ಸಂಗಮಕ್ಕಿಂತ ಪವಿತ್ರವಾದದ್ದು. ಇಲ್ಲಿ ಸ್ನಾನ ಮಾಡಿದರೆ ಪುಣ್ಯ ಲಭಿಸುತ್ತದೆ. ಇಲ್ಲಿನ ಉತ್ತರ ವಾಹಿನಿಯಲ್ಲಿ ಸ್ನಾನ ಮಾಡಿದರೆ ಇನ್ನೂ ಪುಣ್ಯ ಫಲಪ್ರದವಾದದ್ದು. ಇದು ಉತ್ತರ ವಾಹಿನಿ ಸ್ನಾನ ಮಾಡಿದ್ದು. ಇಲ್ಲಿ ಪವಿತ್ರ 8 ತೀರ್ಥಗಳಿವೆ, ಪವಿತ್ರವಾದದ್ದು. ಆಗ ಒಬ್ಬ ಭಕ್ತ ಕೇಳ್ತಾನೆ, ಇದಕ್ಕೆ ಅಮರಜ ಎಂಬ ಹೆಸರು ಹೇಗೆ ಬಂತು ಅಂದಾಗ ಗುರುಗಳು ಹೇಳ್ತಾರೆ, ಹಿಂದೆ ದೇವಾಸುರರ ಯುದ್ಧದಲ್ಲಿ, ಭಯಂಕರ ಯುದ್ಧದಲ್ಲಿ ಜಲಾಂಧರ ಎಂಬ ರಾಕ್ಷಸನು ದೇವತೆಗಳನ್ನು ಸಂಹರಿಸುತ್ತಿದ್ದ. ಆಗ ದೇವರಾಜ ಇಂದ್ರ ಮೃತ್ಯುಂಜಯನಾದ ಶಂಕರನಿಗೆ ದರ್ಶನ ಮಾಡಿ ಹೇಳ್ತಾನೆ, ರಾಕ್ಷಸರ ಕಣದಿಂದ, ರಕ್ತದ ಕಣದಿಂದ ಸಾವಿರಾರು ರಾಕ್ಷಸರು ಹುಟ್ಟಿ 3 ಲೋಕಗಳಲ್ಲಿ ದೇವತೆಗಳನ್ನು ಸಂಹರಿಸುತ್ತಿದ್ದಾರೆ. ರುದ್ರ ಕೋಪಗೊಂಡು ಯುದ್ಧಕ್ಕೆ ಸಿದ್ಧನಾದ. ಇಂದ್ರ ಆ ಅಮೃತ ಭಾಂಡವನ್ನು ತೆಗೆದು ದೇವತೆಗಳ ಮೇಲೆಲ್ಲ ಚೆಲ್ಲಿ ಅವರೆಲ್ಲ ಜೀವಂತರಾಗ್ತಾರೆ. ಸ್ವಲ್ಪ ಅಮೃತ ಭೂಮಿಯ ಮೇಲೆ ಚೆಲ್ಲುತ್ತೆ. ಅದು ನದಿಯಾಗಿ ರೂಪದಲ್ಲಿ ಪ್ರವಹಿಸುತ್ತದೆ. ಅದೇ ಈ ಅಮರಜ ನದಿ ಹೆಸರು ಬಂದಿದೆ. ನೀನು ಸ್ನಾನ ಮಾಡಿದರೆ ಭಕ್ತಿಯಿಂದ ಅಪಮೃತ್ಯುವಿರೋದು ಇಲ್ಲಿ ಮತ್ತು ಪುಣ್ಯ ಬರುತ್ತದೆ. ಇದು ಬ್ರಹ್ಮ ಹತ್ಯಾ ದೋಷವನ್ನು ನಿವಾರಣೆ ಮಾಡುತ್ತದೆ ಸ್ನಾನ ಮಾಡಿದರೆ. ಇದು ತ್ರಿವೇಣಿ ಸಂಗಮಕ್ಕೆ ಸಮನಾಗಿದೆ ಅಂತ ಹೇಳ್ತಾರೆ. ಈ ಸಂಗಮದಲ್ಲಿ ವೈಶಾಖ, ಕಾರ್ತಿಕ, ಮಾಘ ಮಾಸದಲ್ಲಿ ಉಷಕಾಲದಲ್ಲಿ ಸ್ನಾನ ಮಾಡಿದರೆ ಮೋಕ್ಷ ದೊರೆಯುತ್ತದೆ. ಗೃಹ ಸಮಯದಲ್ಲಿ ಸಂಕ್ರಮಣ ಏಕಾದಶಿಗಳಲ್ಲಿ ಸ್ನಾನ ಮಾಡಿದರೆ ಅನಂತ ಕೊಡುತ್ತದೆ. ಅಶ್ವತ್ಥವೃಕ್ಷ ಬಳಿ ಮನೋರಥ ತೀರ್ಥದಲ್ಲಿ ಸ್ನಾನ ಮಾಡಿದರೆ ಮನೋರಥಗಳು ನೆರವೇರುತ್ತವೆ. ಶ್ರೀಶೈಲದಲ್ಲಿನ ಮಲ್ಲಿಕಾರ್ಜುನಂತೆ ಇಲ್ಲಿ ಸಂಗಮೇಶ್ವರ ಸ್ಥಿರನಾಗಿದ್ದಾನೆ. ಈ ಸಂಗಮೇಶ್ವರನೇ ಶ್ರೀಶೈಲ ಮಲ್ಲಿಕಾರ್ಜುನ. ಮೊದಲು ನಂದೀಶ್ವರನಿಗೆ ನಮಸ್ಕರಿಸಿ ಶಿವನಿಗೆ 3 ಪ್ರದಕ್ಷಿಣೆ ಮಾಡಿ ಸಾಷ್ಟಾಂಗ ನಮಸ್ಕಾರ ಮಾಡಿದ ಮೇಲೆ ಎಡಗೈಯಲ್ಲಿ ನಂದೀಶ್ವರನ ಋಷಣಗಳನ್ನು ಸ್ಪರ್ಶಿಸಿ ಕೊಂಬುಗಳ ಮೇಲೆ ಹೆಬ್ಬೆರಳು ಮತ್ತು ತರ್ಜನಿ ಬೆರಳುಗಳನ್ನು ಇಟ್ಟು ಅವುಗಳ ಮಧ್ಯದಲ್ಲಿ ಶಿವಲಿಂಗವನ್ನು ದರ್ಶನ ಮಾಡಬೇಕು. ಆವಾಗ ಬೇಡ್ಕೊಂಡ್ರೆ ಅಭಿಷ್ಟಗಳು ನೆರವೇರುತ್ತವೆ. ಇನ್ನು ಎದುರಿಗೆ ಇರುವ ಮಹಾತೀರ್ಥ ಸಾಕ್ಷಾತ್ತು ವಾರಣಾಸಿಯೇ ಇದು. ಹಿಂದೆ ಹೇಳ್ತಾರೆ ಅದ್ರ ಮಹತ್ವ. ಹಿಂದೆ ಭರದ್ವಾಜ ಗೋತ್ರದವನಾದ ಒಬ್ಬ ಬ್ರಾಹ್ಮಣನಂತ ಅಲ್ಲಿ ಧ್ಯಾನ ಮಾಡುತ್ತಾ ಸಾಕ್ಷಾತ್ಕಾರವಾಗುತ್ತಾ
ಭಕ್ತಿಯಲ್ಲಿ ಮೈ ಮರಿತಾಗ ಅವನಿಗೆ ದೆವ್ವ ಹಿಡಿದಿದೆ ಅಂತ ಇದ್ದರು ಜನ. ಒಂದು ಸಲ ಅವರ ಸಹೋದರ ಬಂದು ಕಾಶಿಗೆ ಕರೀತಾನೆ ಆ ಬ್ರಾಹ್ಮಣನನ್ನೇ. ಅವನು ಹೇಳ್ತಾನೆ, ನಾನು ಕಾಶಿಗೆ ಅಲ್ಲಿವರೆಗೆ ಯಾಕೆ ಬರಲಿ, ಇಲ್ಲೇ ಕಾಶಿ ಇದೆ ಅಂತ. ಹಾಗಾದರೆ ತೋರಿಸು ಅಂತಾನೆ ಸಹೋದರ. ನೋಡು ಇಲ್ಲಿ ಅವನು ಸಂಗಮದಲ್ಲಿ ಸ್ನಾನ ಮಾಡಿ ಈಶ್ವರವನ್ನು ಧ್ಯಾನಿಸಿ, ವ್ಯೋಮಕೇಶ ಇದನ್ನು ಕಾಶಿ ಮಾಡಿ ವಿಶ್ವೇಶ್ವರನ ರೂಪ ತೋರಿಸು ಅಂತಾನೆ ಪ್ರಾರ್ಥಿಸ್ತಾನೆ. ಆಗ ವಾರಣಾಸಿ ಕಾಣಿಸುತ್ತೆ, ಪುಷ್ಕರಣಿ ಮಣಿಕರ್ಣಿಕ ಆಯಿತು. ಆವಾಗ ಆ ಸಹೋದರ ಆಶ್ಚರ್ಯಪಟ್ಟು, ಏನಿದು ಕಾಶಿ ಇದೆ ಅಂತಾನೆ. ಅಂದಿನಿಂದ ಅವನು ಬಂದವರಿಗೆಲ್ಲ ವಿಶ್ವೇಶ್ವರನ ದರ್ಶನ ಮಾಡಿಸ್ತಾ ಇರ್ತಾನೆ. ಗುರುಗಳ ಭಕ್ತರಿಗೆ ಪಾಪ ವಿನಾಶ ತೀರ್ಥ ತೋರಿಸಿ, ಇಲ್ಲಿ ಸ್ನಾನ ಮಾಡಿದರೆ ಸರ್ವ ಪಾಪಗಳು ನಾಶವಾಗುತ್ತದೆ ಅಂತ ತೋರಿಸ್ತಾರೆ, ಪಾಪನಾಶ ತೀರ್ಥ. ಆಗ ತೋರಿಸುವಾಗ ಪೂರ್ವಾಶ್ರಮದಲ್ಲಿ ಗುರುಗಳ ಸಹೋದರಿ ರತ್ನಾದೇವಿ ಬರ್ತಾಳೆ. ಅಲ್ಲಿ ಬಂದು ನಮಸ್ಕರಿಸ್ತಾಳೆ ಸಾಷ್ಟಾಂಗ. ಅಮ್ಮ, ನೀನು ಮಾಡಿದ ಪಾಪ ನಿನಗೆ ಗೊತ್ತಾ ಅಂತಾರೆ. ಇಲ್ಲ, ನೀವೇ ಹೇಳಬೇಕು. ನೋಡು, ಹಿಂದೆ ನೀನು ಒಂದು ಬೆಕ್ಕು ತನ್ನ ಮರಿಗಳನ್ನು ಮಡಕೆಯಲ್ಲಿ ಹಾಕಿತ್ತು. ಅವಾಗ ನೀನು ಅದರ ಮೇಲೆ ಗೊತ್ತಾಗದೇ ನೀರು ಹಾಕಿದ್ದೀಯಾ. ಅದಕ್ಕೆ ನಿನಗೆ ಪಂಚಮಾರ್ಜಾಲ ಹತ್ಯಾದೋಷ ಸುತ್ತಿಕೊಂಡಿದೆ. ಅದಕ್ಕೆ ನೀನು ಎಷ್ಟೋ ಪಾಪ ಮಾಡಿದ್ದೀಯ. ಇನ್ನು ಅದನ್ನೆಲ್ಲ ಈ ಜನ್ಮದಲ್ಲಿ ಅನುಭವಿಸುತ್ತೀಯೋ ಇಲ್ಲ ಮುಂದಿನ ಜನ್ಮದಲ್ಲಿ, ಈ ಜನ್ಮದಲ್ಲಿ ಪರಿಹಾರ ಮಾಡ್ಕೊಳ್ತೀಯಾ ಅಥವಾ ಮುಂದಿನ ಜನ್ಮದಲ್ಲಿ ಅನುಭವಿಸುತ್ತೀಯಾ? ಇಲ್ಲ, ನಾನು ಪರಿಹಾರ ಮಾಡ್ತೀನಿ, ಉಪಾಯ ಹೇಳಿ ಅಂತ ದುಃಖದಿಂದ ನಮಸ್ಕಾರ ಮಾಡ್ತಾಳೆ ಗುರುಗಳಿಗೆ, ನರಸಿಂಹ ಸರಸ್ವತಿಗಳಿಗೆ. ಹಾಗಿದ್ದರೆ ನಿನಗೊಂದು ಉಪಾಯ ಹೇಳ್ತೀನಿ, ಕೇಳು ಅಂತಾರೆ. ಇದೇ ಜನ್ಮದಲ್ಲಿ ಪರಿಹರಿಸಿಕೊಳ್ಳುತ್ತೇನೆ, ನನಗೆ ಬೇರೆ ಜನ್ಮನೇ ಬೇಡ ಅಂತಾಳೆ. ಪ್ರಾರ್ಥಿಸಿದಾಗ ಗುರುಗಳಾಗಾದರೆ ಪ್ರತಿದಿನ ಈ ಪಾಪನಾಶ ತೀರ್ಥದಲ್ಲಿ ಸ್ನಾನ ಮಾಡು. ಹಾಗೆ ಮಾಡ್ತಾಳೆ, ದಿನಾಲು ಪೂಜಿಸ್ತಾಳೆ. ಅಶ್ವತ್ಥರು ಪಾಪನಾಶ ತೀರ್ಥದಲ್ಲಿ ಸ್ನಾನ ಮಾಡಿದಾಗ ಅವಳ ಎಲ್ಲ ವ್ಯಾಧಿಗಳು ಮಾಯವಾಗುತ್ತೆ. ಆ ಕ್ಷೇತ್ರದ ಮಹಾತ್ಮೆಯನ್ನು ನೋಡಿ ಅಲ್ಲೇ ಇದ್ದುಬಿಡ್ತಾಳೆ ಅವಳು. ಆಗ ಸ್ವಾಮಿ ಕೋಟಿ ತೀರ್ಥ ತೋರಿಸಿ, ಇಲ್ಲಿ ಸ್ನಾನ ಮಾಡಿದರೆ ಕೋಟಿ ಹಸುಗಳು ದಾನ ಮಾಡಿದ ಫಲವಿರುತ್ತದೆ ಅಂತ ಹೇಳ್ತಾರೆ. ನಂತರ ಕೇಶವ ಸ್ವಾಮಿ ಹತ್ತಿರದ ಚಕ್ರತೀರ್ಥ ತೋರಿಸಿ, ಇಲ್ಲಿ ಸ್ನಾನ ಮಾಡಿದರೆ ಧ್ಯಾನ ಉಂಟಾಗುತ್ತದೆ ಅಂತ ಹೇಳ್ತಾರೆ. ಹಾಗೂ ಕಲ್ಲೇಶ್ವರನ ಹತ್ತಿರ ಮನ್ಮಥ ತೀರ್ಥದಲ್ಲಿ ಸ್ನಾನ ಮಾಡಿದರೆ ಈಶ್ವರ ಪೂಜಿಸಿದರೆ ಅಷ್ಟೈಶ್ವರ್ಯಗಳು ಸಿದ್ಧಿಸುತ್ತವೆ. ಶ್ರಾವಣ ಮಾಸದಲ್ಲಿ ಅಖಂಡ ಅಭಿಷೇಕ, ಕಾರ್ತಿಕದಲ್ಲಿ ದೀಪೋತ್ಸವ ಮಾಡಿದರೆ ಅಷ್ಟಸಿದ್ಧಿಗಳು, ಮೋಕ್ಷವೂ ಲಭಿಸುತ್ತದೆ ಎಂದು ಸ್ವಾಮಿ ಹೇಳಿದ್ದನ್ನು ಕೇಳಿ ಎಲ್ಲರೂ 8 ತೀರ್ಥಗಳಲ್ಲಿ ಸ್ನಾನ ಮಾಡುತ್ತಾರೆ. ಅಂದು ಶ್ರೀ ಗುರು ಮಠ ಸೇರುತ್ತಲೂ ಭಕ್ತರೆಲ್ಲರೂ ಸಮಾರಾಧನೆ ಮಾಡ್ತಾರೆ. ಇಲ್ಲಿಗೆ 49ನೇ ಅಧ್ಯಾಯ ಮುಕ್ತಾಯವಾಯಿತು. ದತ್ತಾಯ ಗುರುವೇ ನಮಃ. ಶ್ರೀಪಾದ ಶ್ರೀವಲ್ಲಭಾಯ ನಮಃ. ಶ್ರೀ ನರಸಿಂಹ ಸರಸ್ವತಿಯ ನಮಃ. ತಾವು ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಮಾಡಿ. 50ನೇ ಅಧ್ಯಾಯಕ್ಕೆ ಕಾಯಬೇಕಾಗಿ ವಿನಂತಿ.